ಅನ್ನೋದು ನಾನು ಕೂಡ ರಾಜಕೀಯವಾಗಿ ನೋಡಿ ಒಂದು ವ್ಯವಸ್ಥೆ ಹೈರಾರ್ಕಿಯನ್ನು ನೋಡಿದಾಗ ನಾವೆಲ್ಲ ನೌಕರ ವರ್ಗದಲ್ಲಿದ್ದೀವಿ, ಕಾರ್ಯಾಂಗದಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ, ಇನ್ನೊಂದು ನ್ಯಾಯಾಂಗ ಇದೆ. ಬಟ್ ಎರಡಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಜಗತ್ತನ್ನ ಆಳ್ತಾ ಇರೋದು ಯಾವ್ದಾರ ಒಂದು ವರ್ಗ ಇದೆಯಪ್ಪ ಅಂದ್ರೆ ಅದು ಶಾಸಕಾಂಗ. ಶಾಸಕಾಂಗ ಮಾತ್ರ ಜಗತ್ತನ್ನ ಆಳುವಂತ ಶಕ್ತಿ. ಯಾಕೆಂದ್ರೆ ಬಿಕಾಸ್ ಆಫ್ ವೋಟ್ ಪವರ್. ಇದೆಲ್ಲ ಹಾಕಿದಿರಲ್ಲ ಈ ವೋಟ್ ಹಾಕಿದ ಮೇಲೆ ನಿಮ್ಮಿಂದ ಗೆಲ್ತಾರಲ್ಲ, ನಾಳೆಯಿಂದ ಬದ್ ನೋಡ್ಬೇಕು ನಾನು ಯೂನಿಯನ್ ಲೀಡರ್. ಆ ಯೂನಿಯನ್ ಲೀಡರ್ ಅನ್ನೋರಿಗೆ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ತುಂಬಾ ಜವಾಬ್ದಾರಿ ಇರುತ್ತೆ. ನೀವೆಲ್ಲರೂ ಹಾಕಿ ಗೆಲ್ಸಿರ್ತೀರ ಅಂದಾಗ ನಿಮ್ಮೆಲ್ಲರ ಜವಾಬ್ದಾರಿಗಳು, ನಿಮ್ಮೆಲ್ಲರ ಸಮಸ್ಯೆಗಳಿಗೆ, ನಿಮ್ಮೆಲ್ಲರ ಮಾತುಗಳಿಗೆ ಅವ್ರು ಕಿವಿ ಆಗ್ಬೇಕಾಗುತ್ತೆ. ಅದ್ರ ಜೊತೆಗೆ ಎಲ್ಲರನ್ನೂ ಜೊತೆಗೆ ಮುನ್ನಡೆಸ್ಕೊಂಡು ಹೋಗುವಂತ ಶಕ್ತಿ ಆಗ್ಬೇಕಾಗುತ್ತೆ. ಹಾಗಾಗಿ ಇಂಥ ಒಂದು ಶಾಸಕಾಂಗ ವ್ಯವಸ್ಥೆ ಜಗತ್ತನ್ನ ಆಳುವಂತ ವ್ಯವಸ್ಥೆ ಆಗಿರೋದ್ರಿಂದ ನೀವು ಈಗಿನಿಂದಲೇ ಈ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ನಾನು ಈ ವ್ಯವಸ್ಥೆಯಲ್ಲಿ ಭಾಗಿದಾರ ಅಷ್ಟೇ ಆಗೋದಲ್ಲ, ನಾನು ಆಡಳಿತಗಾರ ಆಗ್ಬೇಕು ಅನ್ನೋ ಕನಸನ್ನು ನೀವು ಗೊತ್ಕೊಂಡ್ರೆ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ಶಾಸಕರು ಆಗ್ಬೋದು, MP ಕೂಡ ಆಗ್ಬೋದು. ಎಲ್ಲದೂ ಆಗುವಂತ ಶಕ್ತಿ ನಿಮ್ಗೆ ಇರೋದು. ಕಾಮನ್ ಪೀಪಲ್ ಆಗೋದು ಎಲ್ರು ಕಾಮನ್ ಪೀಪಲ್ ಒಂದು ಆದ್ಮೇಲೆ ಅವ್ರು ಗ್ರೇಟ್ ಪರ್ಸನ್ ಅನಿಸ್ತಿತ್ತು ಆಗೋದು. ನಾವು ಅನ್ಕೊಳ್ತೀವಿ ಅವರೆಲ್ಲ ಗ್ರೇಟ್ ಅಂತ. ನೋ, ಯಾರು ಗ್ರೇಟ್ ಅಲ್ಲ. ಏನೋ ಒಂದು ಆಗ್ಬಿಡ್ತಾರೆ, ಏನೋ ಒಂದು ಆದ್ಮೇಲೆ ಅವ್ರು ಗ್ರೇಟ್ ಆಗ್ತಾ ಹೋಗ್ತಾರೆ ಹೊರತು ಅವ್ರು ಹುಟ್ಟಿದಲೇ ಯಾರು ಗ್ರೇಟ್ ಅಲ್ಲ. ಸೊ ನಿಮ್ಮಲ್ಲೂ ಕೂಡ ಗ್ರೇಟ್ನೆಸ್ ಅನ್ನ ನಿಮ್ಮೊಳಗೆ ಕ್ರಿಯೇಟ್ ಮಾಡುವಂತ ಶಕ್ತಿ ನಿಮ್ಮೆಲ್ಲರಿಗೂ ಇದೆ. ಆ ಅವಕಾಶನೂ ಕೂಡ ಎಲ್ಲರಿಗೂ ಮುಕ್ತವಾಗಿದೆ. ಆದ್ರೆ ಅದು ಆಗ್ಬೇಕು ಅನ್ನೋ ಜಿದ್ದು ನಿಮ್ಮಲ್ಲಿರ್ಬೇಕು. ನಾನು ಆಗ್ಲೇಬೇಕನ್ನುವಂತ ಕಿಚ್ಚು ನಿಮ್ಮಲ್ಲಿರ್ಬೇಕು. ನಾನು ಆಗೇ ತೀರ್ತೀನಿ ಅನ್ನುವಂಥ ದೃಢ ನಿರ್ಧಾರ ನಿಮ್ಮೊಳಗಿರ್ಬೇಕು. ಅದಿದ್ರೆ ಏನ್ ಬೇಕಾದ್ರೂ ನೀವು ಆಗ್ತೀರಾ. ಅದಾಗುವಂತ ಶಕ್ತಿ ನಿಮ್ಗೆ ಭಗವಂತ ಇನ್ನೂ ಕಳಿಸ್ತೀನಿ ಅಂತ ಹೇಳ್ತಾ, ಈ ದಿನ ಈ ಯೂನಿಯನ್ ಲೀಡರ್ ಎಲೆಕ್ಷನ್ ಕಂಟೆಸ್ಟ್ ಮಾಡುವಂತ ಎಲ್ಲ ಅಭ್ಯರ್ಥಿಗಳಿಗೆ ಒಳ್ಳೇದಾಗ್ಲಿ. ಎಲ್ಲರೂ ಗೆಲ್ಲಕ್ಕಾಗಲ್ಲ ನೋಡಿ, ಪ್ರಪಂಚದಲ್ಲಿ ಎಲ್ಲರೂ ಸ್ಪರ್ಧೆ ಮಾಡೋರೆ, ಎಲ್ಲರೂ ನೋಡ್ತೀವಿ, ಎಲ್ಲರೂ ನಡೀತಾ ಇದೀವಿ, ಎಲ್ಲರೂ ಗೆಲ್ಲಕ್ಕಾಗಲ್ಲ. ಇಬ್ಬರೇ ಗೆಲ್ಲಕ್ಕಾಗದು. ಯಾರು ಗೊತ್ತಾ? ಒಬ್ಬ ಹೈಯೆಸ್ಟ್ ತಗೊಂತಾನೆ ಇವತ್ತು ವೋಟಿಂಗು, ಅವ್ನು ಗೆಲ್ತಾನೆ, ಒಬ್ಬನೇ ಫಸ್ಟ್ ಬರೋದು. ಕರೆಕ್ಟ್ ಅಲ್ವಾ? ಉಳಿದವರು ಒಪ್ಕೊಳ್ಳೇಬೇಕು. ಒಬ್ರು ಫಸ್ಟ್ ಇದ್ರೆ ಮಾತ್ರ ನಾವು ಫಸ್ಟ್ ಬರಕ್ಕ, ಫಸ್ಟ್ ಇದ್ರೆ ಮಾತ್ರ ಫಸ್ಟ್ ಬರ್ತೀವಿ. ನಾನು ಯಾರು ಹೇಳ್ತೀನಿ, ಯಾರು ಫಸ್ಟ್ ಬೇಗ ಬಂದ್ರೆ ಅವ್ರು ಮಾತ್ರ ಬರ್ಲಿಕ್ಕಾಗ, ಒಬ್ಬರೇ ಬರಕ್ಕಾಗ. ಫಸ್ಟ್ ಬರೋದು ಒಬ್ಬರೇ ಬಿಟ್ರೆ ಇನ್ನೊಬ್ಬ ಯಾರು ಗೊತ್ತಾ? ಫಾಸ್ಟ್ ಇರೋನು. ಇನ್ನೊಬ್ಬ ಯಾರು ಗೊತ್ತಾ? ಫಾಸ್ಟ್ ಇರೋದು. ಈ ಬಾರಿ ತೋರಿಸಿರ್ಬೋದು, ಈ ಸಲ ಮಿಸ್ ಆಗಿರ್ಬೋದು, ಬಟ್ ನಾನು ಫಾಸ್ಟ್ ಆಗಿದೆ ಅಂದ್ರೆ ನೆಕ್ಸ್ಟ್ ಟೈಮ್ ನಾನೇ ವಿನ್ನರ್ ಅನ್ನೋದು ನಿಮ್ಗೆ ಮನಸ್ಸಲ್ಲಿರ್ಲಿ. ಹಾಗಾದ್ರೆ ಒಂದು ಫಸ್ಟ್ ಇರ್ಬೇಕು, ಇನ್ನೊಂದು ಎರಡನ್ನು ನೀವು ವಿದ್ಯಾರ್ಥಿಗಳು ರೂಢಿಸ್ಕೊಂಡ್ಬಿಟ್ರೆ ಎಲ್ಲರಲ್ಲೂ ಕೇವಲ ಒಂದು ವಿಷಯಕ್ಕೆ ಅಷ್ಟೇ ಸೀಮಿತಗೊಳಿಸಿಲ್ಲ. ಓದೋದ್ರಲ್ಲಾಗಿರ್ಬೋದು, ಆಟದಲ್ಲಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಾಗಿರ್ಬೋದು, ಯಾವುದೇ ಒಂದು ಸ್ಪರ್ಧೆ ಆಗಿರಲಿ, ಕಾಂಪಿಟೇಷನ್ಸ್ ಆಗಿರಲಿ, ಎವರಿ ಆಪರ್ಚುನಿಟಿನೇ. ಪ್ರತಿಯೊಂದು ಅವಕಾಶನೇ ಬಂದು ಏನ್ ಕೊಡ್ತಾ ಯಾರಾದ್ರೂ ಒಂದು ಈಗ ಹಾಡು ಹೇಳ್ಬೇಕು, ಯಾರು ಹೇಳ್ತೀರ ಪ್ರಾರ್ಥನೆ, ಅಲ್ಲಿ ಏನಾಗಬೇಕು? ಫಸ್ಟ್ ಇಲ್ಲ ಒಬ್ರೇ ಬಂದು ಹೇಳಕ್ಕಾಗೋದು, ಬಳಸ್ಕೊಳ್ಳೋದು ಒಬ್ರೇ. ನೀವು ಒಬ್ರಿಗೆ ಬರ್ಕೊಟ್ಟು ಸುಮ್ಮನೆ ಬಿಡ್ತೀರಾ? ಅವರೇ ಬರ್ಬೇಕು, ಅವರೇ ಮಾಡ್ಬೇಕು ಅಂತ ನೀವೇನಾದ್ರು ಅಗ್ರಿಮೆಂಟ್ ಮಾಡ್ಕೊಟ್ಬಿಟ್ಟಿದ್ದೀರಾ? ಇಲ್ಲ ತಾನೆ? ಹಾಗಾದ್ರೆ ನೀವು ಫಾಸ್ಟ್ ಇದ್ರೆ ನೆಕ್ಸ್ಟ್ ಟೈಮ್ ನೀವು ಬರ್ತೀರಾ. ಆ ಬರೋದನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು, ಎವ್ರಿ ಆಪರ್ಚುನಿಟಿ ಬಳಸ್ಕೊಳ್ಳೋದು ಜಾಸ್ತಿ.